ನಮಸ್ಕಾರ ಸ್ನೇಹಿತರೆ. ಈ 2026ರ ವರ್ಷದಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ಈ ಗ್ರಹಣವು ಇದೇ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುತ್ತಿದೆ. ಈ ಗ್ರಹಣದ ಪ್ರಭಾವವು ಭಾರತದ ಮೇಲೆ ಅತ್ಯಂತ ಭಯಂಕರವಾಗಿರಲಿದ್ದು, ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸೂಚಿಸಲಾಗಿದೆ. ಈ ವರ್ಷದ ಮೊದಲ ಸೂರ್ಯಗ್ರಹಣವು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತಂದಿದೆ ಹಾಗೂ ಈ ಗ್ರಹಣವು ಇದೇ ರಾಶಿಯ ಜನರಿಗೆ ಅಪಾರ ಸಂಪತ್ತು ಹಾಗೂ ಶಾಂತಿ, ನೆಮ್ಮದಿ ಜೊತೆಗೆ ಉದ್ಯೋಗ ಅವಕಾಶ ಸೇರಿದಂತೆ ವ್ಯವಹಾರದಲ್ಲಿ ಲಾಭವೂ ಕೂಡ ತಂದುಕೊಟ್ಟಿದೆ. ಆದರೆ ಗ್ರಹಣದ ಸಂದರ್ಭದಲ್ಲಿ ಈ ರಾಶಿಯ ಜನರು ಕೆಲವು ಚಿಕ್ಕಪುಟ್ಟ ಕೆಲಸ ಮಾಡುವುದು ಕಡ್ಡಾಯ. ಏಕೆಂದರೆ ಗ್ರಹಣವು ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಇದೊಂದು ಖಗೋಳ ಘಟನೆ ಮಾತ್ರ ಅಲ್ಲ, ಕೆಲವು ರಾಶಿ ಚಕ್ರಗಳ ಮೇಲೆ ಪ್ರಭಾವ ಬೀರುವಂತಹ ಹಾಗೂ ಜನರ ಜೀವನವನ್ನೇ ಬದಲಿಸುವಂತಹ ಅತ್ಯಂತ ವಿಶೇಷವಾದಂತಹ ಬದಲಾವಣೆಯ ಹಂತವಾಗಿರುತ್ತದೆ. ಕೆಲವು ಗ್ರಹ ಗತಿಗಳ ಮೂಲಕ ಜೀವನವನ್ನೇ ಬದಲಿಸುವ ಶಕ್ತಿ ಇರುವಂತಹ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಇದೇ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುತ್ತಿದ್ದು, ಈ ಗ್ರಹಣದ ನಮ್ಮ ಕರ್ನಾಟಕದಲ್ಲಿ ಯಾವ ದಿನದಂದು ನಡೆಯಲಿದೆ ಹಾಗೂ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಮತ್ತು ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳು ಈ ವಿಡಿಯೋದಲ್ಲಿ ತಿಳಿಸಲಾಗಿದ್ದು, ಹಾಗೂ ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ವರ್ಷದ ಮೊದಲ ಸೂರ್ಯಗ್ರಹಣ. ಈ ರಾಶಿಯವರು ಎಚ್ಚರ. ಗ್ರಹಣ ಕಾಲದಲ್ಲಿ ಮರೆತು ಕೂಡ ತಪ್ಪುಗಳನ್ನು ಮಾಡಬೇಡಿ. ಹೌದು, 2026ರ ಮೊದಲ ಸೂರ್ಯಗ್ರಹಣವು ಇದೇ ವಾರ ನಡೆಯಲಿದ್ದು, ಪ್ರಪಂಚದಾದ್ಯಂತ ಜನರು ರಿಂಗ್ ಆಫ್ ಫೈರ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ವಾರ್ಷಿಕ ಖಗೋಳ ವಿಸ್ಮಯಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಫೆಬ್ರವರಿ 17 ಆದರೆ ಮಂಗಳವಾರದ ಅಂದು ಈ ಕಂಕಣ ಸೂರ್ಯಗ್ರಹಣ ಸಂಭವಿಸಲಿದ್ದು, ಇದು 2 ನಿಮಿಷ 20 ಸೆಕೆಂಡ್ಗಳವರೆಗೆ ರೂಪುಗೊಳ್ಳುತ್ತದೆ. ಸಂಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಕೇಂದ್ರ 96 ಡಿಗ್ರಿ ರಷ್ಟು ಚಂದ್ರ ಆವರಿಸಲಿದೆ ಎಂದು ವರದಿ ಮಾಡಿದೆ. ಭೂಮಿ, ಸೂರ್ಯ ಮತ್ತು ಚಂದ್ರರು ಜೋಡಣೆಯಾಗಿರುವಾಗ, ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಹಾದು ಹೋಗುವಾಗ, ಗ್ರಹಣದ ಮೇಲೆ ನೆರಳು ಬೀಳುವಾಗ ಈ ವಿದ್ಯಮಾನ ಸಂಭವಿಸುತ್ತದೆ. ನಾಸಾ ಪ್ರಕಾರ ಚಂದ್ರನು ಸೂರ್ಯಭೂಮಿಯಿಂದ ತನ್ನ ಅತ್ಯಂತ ದೂರದ ಬಿಂದುವಿನಲ್ಲಿ ಅಥವಾ ಹತ್ತಿರವಿರುವ ಸಮಯ ಇದಾಗಿದೆ. ಗ್ರಹಣದ ವೇಳೆ ಚಂದ್ರನು ಸೂರ್ಯನನ್ನು ಸಂಪೂರ್ಣ ಮುಚ್ಚದೆ ಸೂರ್ಯನ ಅಚ್ಚುಗಳ ಬೆಂಕಿಯ ಉಂಗುರದಂತೆ ಹೊಳೆಯುತ್ತದೆ. ಈ ದೃಶ್ಯವೇ ರಿಂಗ್ ಆಫ್ ಫೈರ್ ಎಂದು ಕರೆಯಲ್ಪಡುತ್ತದೆ. ಗರಿಷ್ಠ ಹಂತವು ಸುಮಾರು 2 ನಿಮಿಷ 20 ಸೆಕೆಂಡ್ಗಳ ಕಾಲ ಮುಂದುವರಿದು ಬಳಿಕ ಗ್ರಹಣ ಕ್ರಮೇಣ ಕ್ಷೀಣಿಸಿ ಅಂತ್ಯಗೊಳ್ಳುತ್ತದೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣ ಮಧ್ಯಾಹ್ನ 3:26ಕ್ಕೆ ಸಂಭವಿಸಲಾಗುತ್ತದೆ. ಸಂಜೆ 7:57 ಮುಕ್ತಾಯಗೊಳ್ಳುತ್ತದೆ. ಒಟ್ಟು ಸುಮಾರು 4 ಗಂಟೆ 32 ನಿಮಿಷಗಳ ಕಾಲ ಈ ಗ್ರಹಣ ಪ್ರಕ್ರಿಯೆ ನಡೆಯಲಿದೆ. ಗ್ರಹಣದ ಗರಿಷ್ಠ ಹಂತ ಸಂಜೆ 5:42ರ ಸುಮಾರಿಗೆ ಸಂಭವಿಸಲಿದೆ ಮತ್ತು ಎಲ್ಲೆಲ್ಲಿ ಗೋಚರಿಸಲಿದೆ. ಅಂಟಾರ್ಕ್ಟಿಕಾದಲ್ಲಿ, ವಿಶೇಷವಾಗಿ ಕಾನ್ಕಾರ್ಡಿಯಾ ಮತ್ತು ಸಂಶೋಧನಾ ಕೇಂದ್ರಗಳಿಂದ ಗರಿಷ್ಠ ಗ್ರಹಣ ಸೂಚಿಸಲಾಗುತ್ತದೆ. ದಕ್ಷಿಣ ಆಫ್ರಿಕಾದ ಪ್ರದೇಶದಲ್ಲಿ ದಕ್ಷಿಣ ಆಫ್ರಿಕಾ, ತಂಜಾನಿಯಾ, ಜಾಂಬಿಯಾ ಮತ್ತು ಜಿಂಬಾಬ್ವೆಯಂತಹ ದೇಶಗಳು ಭಾಗಶಃ ಗೋಚರತೆಯನ್ನು ಅನುಭವಿಸುತ್ತವೆ. ದಕ್ಷಿಣ ಅಮೆರಿಕಾದಲ್ಲಿ ಅರ್ಜೆಂಟೀನಾ ಮತ್ತು ಚಿಲಿಯ ಕೆಲವು ಭಾಗಗಳನ್ನು ಇದನ್ನು ವೀಕ್ಷಿಸಬಹುದು. ಈ ಗ್ರಹಣವನ್ನು ವೃತ್ತಾಕಾರದ ವಲಯದ ಒಳಗಿನ ಕೆಲವೇ ಜನರು ವೀಕ್ಷಿಸುವ ಸಾಧ್ಯತೆ ಇದೆ. ಇದನ್ನು ತಲುಪುವುದು ಒಂದು ಸವಾಲಿನ ಕೆಲಸ ಮತ್ತು ವೃತ್ತಾಕಾರದ ನೆರಳಿನಲ್ಲಿ ಕೇವಲ 2 ಜನವಸತಿ ಸ್ಥಳಗಳಿವೆ. ಅವುಗಳಲ್ಲಿ ಯಾವುದನ್ನು ಪ್ರವಾಸಿಗರನ್ನು ಸ್ವಾಗತಿಸಲು ಸ್ಥಾಪಿಸಲಾಗಿಲ್ಲ ಎಂದು ಗ್ರಹಣ ಹವಾಮಾನಶಾಸ್ತ್ರಜ್ಞ ಆರ್ಮ್ಸ್ಟ್ರಾಂಗ್ ತಮ್ಮ ವೆಬ್ಸೈಟ್ನಲ್ಲಿ ಬರೆದಿದ್ದಾರೆ. ಭಾರತದಲ್ಲಿ ನೇರವಾಗಿ ಕಾಣಿಸಿದರೂ ತಂತ್ರಜ್ಞಾನದ ಸಹಾಯದಿಂದ ನೀವು ಇದನ್ನು ಮನೆಯಿಂದಲೇ ಕುಳಿತು ನೋಡಬಹುದು. ಅಮೆರಿಕ ಬಾಹ್ಯಾವಕಾಶ ಸಂಸ್ಥೆ ನಾಸಾ ತನ್ನ ಅಧಿಕೃತ ಯೂಟ್ಯೂಬ್ ಚಾನೆಲ್ ಅಥವಾ ವೆಬ್ಸೈಟ್ ಈ ಗ್ರಹಣದ ನೇರ ಪ್ರಸಾರ ಮಾಡಲಾಗಿದೆ.